ಆರೋಗ್ಯವಾಗಿರ್ಬೇಕಂದ್ರೆ ಬೇಕು ಉತ್ತಮವಾದ ಆರೋಗ್ಯ, ಒಂದು ಒಳ್ಳೆ ಫ್ಯಾಮಿಲಿ ಕಂಟೆಂಟ್ ಹೊಂದಿರೋ ಸಿನಿಮಾ ಅಯೋಗ್ಯ. ಓಕೆನಾ, ಸಿನಿಮಾದಲ್ಲಿ ಸಾಂಗ್ಸು ಸಾಲಿಡ್ ಆಗಿದೆ, ಫೈಟಿಂಗ್ಸು ವೆರೈಟಿ ಆಗಿದೆ, ಓಕೆನಾ, ಕಾಮಿಡಿ ಕೇಚಿಗಟ್ಟಿದೆ, ಕ್ಲೈಮ್ಯಾಕ್ಸ್ ಖತರ್ನಾಕಾಗಿದೆ. ಮಂಡ್ಯದ ಮಣ್ಣಿನ ಕತೆ, ಓಕೆನಾ, ಒಂದು ರೇಂಜು ರಿವೆಂಜ್ ಸ್ಟೋರಿ ಅಲ್ಟಿಮೇಟ್. ಮತ್ತೆ ಸಿನಿಮಾದಲ್ಲಿ ಹೀರೋ ಸತೀಶ್ ನಿರಸಮ್ ಆಕ್ಷನ್ ಆಫ್ ಫೈರ್, ಅವ್ರ ಟಾಕಿಂಗ್ ಅಂಡ್ ವಾಕಿಂಗ್ ಸ್ಟೈಲ್ ಎಕ್ಸ್ಟ್ರಾಡಿನರಿ. ನಿಜವಾಗ್ಲೂ ಅಣ್ಣ ಬಂದ್ರೆ ಜೋಶು ಬಂದಿದೆ ಇಲ್ಲಿ. ಆ ಡ್ಯಾನ್ಸು, ಆ ಫೈಟಿಂಗ್ಸ್ ಅಪ್ಪ, ನಮ್ಮ ವೆಚ್ಚಿದ್ರಾಮ ಅವ್ರ ಆಕ್ಷನ್ ಏಕ, ಓಕೆನಾ. ಅಂದ್ರೆ ಒಂದು ಟಾಕೀಸಲ್ಲಿ ಒಂದು ಹೀರೋ ನಮಗೆ ವಿಧಾನಸೌಧದ ಕಾಪ್ಸ್ ಕೊಡಿಸ್ಕೊಳ್ಳೋ ಹೇಗಾಗಿದೆ ನಮ್ಮ ವಿಚಿತ್ರ ಸ್ವಲ್ಪ ವೈಡಾಗಿ ಸಾಕಾಗಿ ಕಾಣಿಸ್ತದೆ. ಇನ್ನು ಗೆಸ್ಟ್ರೊಳಗೆ ನಮ್ಮ ಏನೋ ಡೈನಮಿಕ್ ಸ್ಟಾರ್ ದೇವರಾಜರು ಮತ್ತೆ ನಮ್ಮ ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು. ಎಲ್ಲರೂ ನೋಡಿ ಕಣ್ಣಿಗೆ ಹಬ್ಬ ಆ ಲೆವೆಲ್ಗಿಂತ ವಿಲನ್ ಆಗಿ ರವಿಶಂಕರ್ ಆಗಿರ್ಬೋದು, ಮತ್ತೆ ರಾಗಿ ಬಾಯ್ ಸಾಧುಗೋಗ್ಯ ಸ್ಮಾಲ್ ಕಾಣಿಸಿದ್ರೆ ಸಕ್ಕರೆ ಕಾಣಿಸಿದ್ರೆ. ಇನ್ನು ಸ್ಟೋರಿಯಲ್ಲಿ ಯಾರಾಗಿರ್ಬೋದು, ಶಿವ ಆಗಿರ್ಬೋದು, ಹಿರಿಯ ಆಗಿರ್ಬೋದು, ಮಂಜು ಪಾವುಗಳ ಮೇಡಮ್ ಆಲ್ ದಿ ಬೆಸ್ಟ್ ಆಗ್ತದೆ. ಎಲ್ಲ ಒಂದು ಕಡೆ ಇವ್ರನ್ನೆಲ್ಲ ಕತೆಗಿಟ್ಟು ಒಂದು ಒಳ್ಳೆ ಡೈರೆಕ್ಷನ್ ಮಾಡ್ತಾ ಆಯುಷಣ ನೀನು ಮಸ್ತರ ಸಿನಿಮಾ ಮೂರ್ತಿ ನೋಡ್ಬಿಟ್ಟು ಅಯೋಗ್ಯತೆ ಬೇಕು. ನಮ್ಮ ಆತ್ಮೀಯರಾದಂತಹ ಅವ್ರ ಮನೆ ಪುರೋಹಿತರು, ನಾವು ಮಹೇಶ್ ಅವ್ರ ಮನೆ ಪುರೋಹಿತರು ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಯೋಗ್ಯ ಟು ಯಾರ್ಯಾರು ಚಿತ್ರಮಂದಿರಕ್ಕೆ ಬರ್ತೀರಾ ಎಲ್ಲರೂ ಭಾಳ ಸಂತೋಷದಿಂದ ಹೋಗ್ತೀರಾ. ವಿಶೇಷ ರವಿಚಂದ್ರನ್ ಅವರು ಮಾಡಿದ್ದಾರೆ, ಅದು ಭಾಳ ಸಂತೋಷ ಆಗಿದೆ. ತುಂಬ ಚೆನ್ನಾಗಿದೆ ಸಿನಿಮಾ. ಅಯೋಗ್ಯ ಟು ಅದ್ಭುತವಾದ ಶಕ್ತಿ ಕಾಣುತ್ತೆ. ಅಯೋಗ್ಯ ಟು ಭವಿಷ್ಯದಲ್ಲಿ 3 ಆಗುತ್ತೆ, 4 ಆಗುತ್ತೆ. ನಮ್ಮ ಪ್ರೊಡ್ಯೂಸರ್ ಮುನೇಗೌಡರಿಗೆ ಒಳ್ಳೆಯದಾಗಲಿ, ರಚಿತಾರಾಮ್ ಅವ್ರಿಗೆ, ಸತೀಶ್ ಅವ್ರಿಗೆ, ಚಿತ್ರತಂಡ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ತುಂಬ ಚೆನ್ನಾಗಿದೆ. ಮಂಡ್ಯ ಸೊಗಡು, ಮಂಡ್ಯದ ಗತ್ತು ಇಂಡಿಯಾಗೆ ಗೊತ್ತು, ಹಾಗಾಗಿ ಮಂಡ್ಯದ ಗತ್ತು ಇಂಡಿಯಾಗೆ ಗೊತ್ತಿದೆ. ಅಯೋಗ್ಯ ಅದ್ಭುತವಾಗಿದೆ, ಪ್ರತಿಯೊಬ್ಬರು ನೋಡಲೇಬೇಕು. ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಸಿನಿ ರಸಿಕರು ಈ ಸಿನಿಮಾವನ್ನ ಯಶಸ್ವಿ ಮಾಡಿಕೊಡಿ. ಭಗವಂತ ಅವರು ತಂಡಕ್ಕೆ ಒಳ್ಳೇದು ಮಾಡಿ. ನಮ್ಗೆಲ್ಲೂ ಅಯೋಗ್ಯ ಇನ್ನೂ ಬರ್ತಿಲ್ಲ. ಅಯೋಗ್ಯ ಇನ್ನೂ ಇಷ್ಟ ಆಗುತ್ತೆ ಜನಗಳಿಗೆ. ರೈಟ್ ಬಿಗಿನಿಂಗ್ ರಚ್ಚು ಮತ್ತೆ ಸತೀಶ್ ಮತ್ತೆ ಗಿರಿ ಸಾಧು ಸರು ಆಮೇಲೆ ಕ್ಲೈಮ್ಯಾಕ್ಸ್ ಅಲ್ಲಿ ಬರುವ ರವಿ ಸರ್ ಕ್ಯಾನು ತುಂಬ ಚೆನ್ನಾಗಿದೆ. ಇದರಲ್ಲಿ ಸಿನಿಮಾನವರು ಮತ್ತೆ ಎಲ್ಲರೂ ಚಿತ್ರತಂಡ ಎಲ್ಲ ತುಂಬ ಎಫರ್ಟ್ ಆಗಿ ಮಾಡಿದ್ದಾರೆ. ನಮ್ಮ ಕನ್ನಡ ಪ್ರತಿ ಸಿನಿಮಾ ನೋಡಿದ್ರೆ ಒಳ್ಳೆ ಪೈಸಾ ಫುಲ್ ಕ್ಲೈಮ್ಯಾಕ್ಸ್ ಮಾತ್ರ ಯಾರು ಮಿಸ್ ಮಾಡ್ಕೋಬಾರ್ದು. ಸಾಧು ಸರ್ ಸ್ಕೂಪ್ ಅಂತ ನೋಡಲೇಬೇಕು. ಪ್ರಾಣ ನಂಬಿದಾರ ಪ್ರಾಣ ತೆಗಿತಾರೆ ಅಂತ ಮಂಡ್ಯ ಒಂದು ಕಂಟೆಂಟ್ ಇದೆ. ಅಯೋಗ್ಯ ಒಂದು ಏನು ನೋಡಿದ್ರೆ ಅಯೋಗ್ಯ ತುಂಬ ಡಿಫ್ರೆಂಟ್ ಆಗಿದೆ. ತುಂಬ ಟ್ವಿಸ್ಟು, ತುಂಬ ಎಕ್ಸ್ಪೆಕ್ಟೇಷನ್ ಆಗಿದೆ. ಕಾಮಿಡಿ, ಫ್ಯಾಮಿಲಿ ಓರಿಯೆಂಟೆಡ್, ಚೆನ್ನಾಗಿ ಏನು ಬೇಕು ಆಗ್ತಿದೆ. ಕ್ಲೈಮ್ಯಾಕ್ಸಲ್ಲಿ ನಮ್ಮ ಕ್ರೈಸ್ತ ರವಿಚಂದ್ರನ್ ಸರ್ ಬರ್ತಾರೆ ಸರ್, ಅನ್ಎಕ್ಸ್ಪೆಕ್ಟೆಡ್. ಯಾರು ಅಂದ್ಕೊಂಡಿದ್ದಾರೆ ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂತ. ಅವ್ರ ಆ್ಯಕ್ಷನ್ ಸೀನು ಒಂದು ಬ್ರೈನರ್ಗೆ ಥಿಯೇಟರ್ ಒಂದು ಗೂಸ್ ಬೌನ್ಸ್ ಆಗುತ್ತೆ. ಇನ್ನು ದೇವರಾಜ್ ಸಾರು ಪ್ರತಿಯೊಂದು ಸಾವಿರ ಕೇರ್ಪೇಟೆ ಅವರೆಲ್ಲ ಮಾಡಿದ್ದಾರೆ. ಇದು ಮಂಡ್ಯದಲ್ಲಿರೋ ಜನನೇ ಬಂದು ಆ್ಯಕ್ಟ್ ಮಾಡಿ ಥರ ಇದೆ. ಆ ಲೊಕೇಶನ್ಸು ಅಥವಾ ಪ್ರತಿಯೊಂದು ಸೂಪರ್ ಆಗಿದೆ, ಸೂಪರ್ ಮೇಕಿಂಗು. ಎಂಟೈನ್ ಅಂತ ಬಂದರೆ ಪಾರ್ಟ್ 3 ಬಂದಿದೆ. ಎಲ್ಲರ ಕಡೆ ಬೇಜಾರು ಕೆಲವು ಸಲ ಸ್ಟಾರ್ಟಿಂಗ್ ಎಲ್ಲರ ಕಡೆ ಪಾಸಿಟಿವ್ ಆಮೇಲೆ ನೆಗೆಟಿವ್ ಸ್ಟಾರ್ಟಿಂಗ್ ಸಿಮ್ಮು ತಾಯಿ ಬಂದ ರಿಕ್ವೈರ್ಮೆಂಟ್ ಇಲ್ಲ ಒಳ್ಳೆ ಸಿನಿಮಾ ಚೆನ್ನಾಗಿದೆ. ಪ್ರತಿಯೊಬ್ಬರು ಬಟ್ ಏನಾದರೂ ಖುಷಿ ಕನ್ನಡ ಜನರಿಗೆ ಈ ಸಿನಿಮಾ ಬಿಗ್ ಬಾಸ್ ಬಿಗಿಯವ್ರು ಮಾಡಿದ್ದಾರೆ. ತುಂಬ ಖುಷಿ ಎಕ್ಸ್ಪೀರಿಯನ್ಸು ನೋಡಿ ಪಾರ್ಟ್ 3 ವೆಯ್ಟ್ ಮಾಡ್ತೀವಿ. ಒಳ್ಳೆ ಅಯೋಗ್ಯ ಎಂಥ ಸಿನಿಮಾ ಕೊಟ್ಟ ಯೋಗ್ಯ. ಕನ್ನಡ ಇಂಡಸ್ಟ್ರಿಗೆ ಎಂಥ ಸಿನಿಮಾ ಕೊಟ್ಟ ಗೊತ್ತಾ, ನೆಕ್ಸ್ಟ್ ಲೆವೆಲ್ಲು. ಸಿನಿಮಾ ಬಗ್ಗೆ ಹೊರಡಬೇಕು ಅಂದರೆ, ಹೊಗಳಬೇಕು ಅಂದರೆ ನಿಜ ಖುಷಿ ಆಗುತ್ತೆ. ಅಷ್ಟು ಚೆನ್ನಾಗಿದೆ ಸಿನಿಮಾ. ಈ ಜನ್ರೇಷನ್ ಗೆಟ್ಟು ಸಿನಿಮಾ ಇದು. ಅತಿ ಶೀಘ್ರದಲ್ಲಿ ಎಲೆಕ್ಷನ್ ಬರ್ತಾ ಇದೆ, ಜನ ಚೇಂಜ್ ಆಗಬೇಕು. ದುಡ್ಡಿಗೆ ಓಟ್ ಹಾಕೋರು, ದುಡ್ಡಿಗೆ ಎಣ್ಣೆಗೋಸ್ಕರ ಓಟ್ ಹಾಕ್ರಿ ಇಂಥವ್ರು ನೋಡ್ಬೇಕು ಸಿನಿಮಾ. ನಿಜ ಹೇಳ್ತೀನಿ, ಎಂಟರ್ ಸಿನಿಮಾ ಅಯೋಗ್ಯ 2 ಸಿನಿಮಾ ನೆಕ್ಸ್ಟ್ ಲೆವೆಲ್. ಒಂದು ಸಿನಿಮಾ ನೋಡಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಸ್ಟೋರಿ ಎಲ್ಲ ಹೆಂಗಿತ್ತು ಸರ್ ನಿಮಗೆ? ಸ್ಟೋರಿ ತುಂಬ ಚೆನ್ನಾಗಿದೆ. ಆಮೇಲೆ ರವಿಚಂದ್ರ ಬರೋದು ನಿಜವಾಗ್ಲೂ ಮೈಯೆಲ್ಲ ರೋಮಾಂಚನ. ಅವ್ರಿಗೆ ಯಾರೇ ವಯಸ್ಸಾಗಿದೆ ಅಂತ ಹೇಳಿದ್ರು, ವಯಸ್ಸಾಗಿಲ್ಲ ಅಪ್ಪನಿಗೆ, ಇನ್ನೂ ಸಿನಿಮಾ ಮಾಡ್ಬೋದು. ಅಷ್ಟು ಚೆನ್ನಾಗಿ ನಾನು ಕನ್ಸು ಮನಸ್ಸಲ್ಲಿ ಅಂದ್ಕೊಂಡಿಲ್ಲ ರವಿಚಂದ್ರ ಈ ಬರ್ತಾರೆ, ಈ ಸಿನಿಮಾದಲ್ಲಿ ಇರ್ತಾರೆ ಅಂತ. ಆಮೇಲೆ ನಮ್ಮ ಹೀರೋ ಸರ್ ನೆಕ್ಸ್ಟ್ ಲೆವೆಲ್, ಅವರು ಸತೀಶ್ ಸರ್ ಅವರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡೋರೆ. ರವಿಶಂಕರ್ ಇನ್ನೂ ಎಕ್ಸ್ಟ್ರಾಡಿನರಿ. ಸೂಪರ್ ಆಗಿದೆ ಸಿನಿಮಾ. ಮತ್ತೆ ಒಂದು ಎಲ್ಲ ಫ್ಯಾಮಿಲಿಯವ್ರು ಬಂದು ನೋಡುವಂಥ ಸಿನಿಮಾ ಮಾಡಿದ್ದಾರೆ. ಅಯೋಗ್ಯ ಮಹೇಶ್ ಅವರಿಗೆ ತುಂಬ ಥ್ಯಾಂಕ್ಸ್. ಇಂಥ ಸಿನಿಮಾಗಳು ಕನ್ನಡದಲ್ಲಿ ಮತ್ತೆ ಬರಬೇಕು.
ರಚಿತಾರಾಮ್ ಆ್ಯಕ್ಟಿಂಗು ಮತ್ತು ಹೀರೋ ಆ್ಯಕ್ಟಿಂಗ್ ಎಲ್ಲ ಹೆಂಗಿತ್ತು? ಅಲ್ಟಿಮೇಟ್ ಅವ್ರ ಬಗ್ಗೆ ಹೇಳೋಂಗಿಲ್ಲ. ಅವ್ರು ಯಾವುದೇ ಸೀನು ಯಾವುದೇ ಪಾತ್ರ ಕೂಡ ಮಾಡಿ ಜೀವ ತುಂಬುವಂಥ ನಾಯಕರು. ಮೇಡಮ್ ಅವ್ರ ಪಾತ್ರ ಅಂತೂ ತುಂಬ ಚೆನ್ನಾಗಿದೆ, ನಮಗೆ ತುಂಬ ಖುಷಿಯಾಗಿದೆ. ಕ್ಲೈಮ್ಯಾಕ್ಸ್ ಸೀನ್ ಹಿಂಗೆ ಅನಿಸ್ತು ನಿಮಗೆ? ಸೂಪರ್ ಆಗಿದೆ, ಚೆನ್ನಾಗಿದೆ. ಅದರಲ್ಲೂ ರವಿಚಂದ್ರನ್ ಅವ್ರು ಎಂಟ್ರಿ ಕೊಟ್ಟಂಥದ್ದು ಸಖತ್ತಾಗಿದೆ, ನಮ್ಗೆ ಸಖತ್ ಖುಷಿಯಾಗಿದೆ. ಥ್ಯಾಂಕ್ ಯು. ನಮ್ಮ ರಾಗಿ ಬಾಯಿ ಅಂತೂ ಸೂಪರ್ ಆಗಿ ಮಾಡಿದ್ದಾರೆ. ಸಾಕು ಕೊಟ್ಟಿರೋ ಅವರು ಸಾಕಾಗಿದೆ ಎಂಟರ್ಟೈನ್ಮೆಂಟ್. ಅಯೋಗ್ಯ ಒಂದು ಎರಡೂ ಚೆನ್ನಾಗಿದೆ ಸರ್. ಯಾವ್ದ್ರಲ್ಲಿ ಸೂಪರ್ ಆಗಿದೆ. ಕಾಮಿಡಿ ಅನ್ನೋದೇ ಕಳ್ಕೊಂಡ್ಬಿಟ್ಟಿದ್ದೀವಿ. ಇವಾಗ ಬರ್ತಿರೋ ಯಾವ ಮೂವೀಸಲ್ಲೂ ಕಾಮಿಡಿ ಅನ್ನೋದೇ ಇರಲ್ಲ. ಸೊ ಈ ಮೂವಿಯಲ್ಲಿ ಕಾಮಿಡಿ ವಿತ್ ಆ್ಯಕ್ಷನ್ನು ವಿತ್ ಎಮೋಷನ್ನು ಪ್ರತಿಯೊಂದು ಇದೆ. ಪ್ರತಿಯೊಬ್ಬರಿಗೂ ಫಸ್ಟ್ ವಾಚ್ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಸರ್. ಥ್ಯಾಂಕ್ ಯು ಎಲ್ಲ. ಏನು ಕಾಮಿಡಿ ಇಷ್ಟ ಆಯ್ತು ಅಂದರೆ ಸಾಧು ಸರ್ ಪೋರ್ಷನ್ ಸಾಧು ಸರ್ ಇಷ್ಟ ಆಯಿತು, ಮತ್ತು ನಮ್ಮ ನೀನಾಸಂ ಸತೀಶ್ ಅವ್ರು ಮಾಡಿರೋ ಕಾಮಿಡಿನೂ ಇಷ್ಟ ಆಯಿತು. ಪ್ರತಿಯೊಂದು ಸೀನ್ಸು ನೀಟಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಸೂಪರ್ ಆಗಿದೆ ಸರ್ ಮೂವಿ. ಫ್ಯಾಮಿಲಿ ಮೆಂಬರ್ಸು ಫ್ರೆಂಡ್ಸು ಎಲ್ಲರಿಗೂ ಫಸ್ಟ್ ವಾಚ್ ಅಂತ ಥ್ಯಾಂಕ್ ಯು. ಸರಿಯಾಗಿ ಅನಿಸ್ತಿದೆ ಮೂವಿ ಮಸ್ತಾಗಿದೆ, ಒಳ್ಳೆ ಕಾಮಿಡಿ ಇದೆ. ಮೂವಿ ಪೂರ್ತಿ ಕಾಮಿಡಿ ಇದೆ. ಅವರು ಹೇಳ್ಬೇಕಂದ್ರೆ ಫುಲ್ ಸ್ಟಾರ್ಟಿಂಗಿಂದ ಎಂಡಿಂಗಲ್ಲಿ ಫುಲ್ ಕಾಮಿಡಿ ಇದೆ. ಆಮೇಲೆ ಸರ್ಪ್ರೈಸ್ ಆಗಿ ನನಗೆ ರವಿಚಂದ್ರ ಅವ್ರ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು. ಅದಕ್ಕೆ ನಾನು ಸಾಧಿಪುತ್ರ ಆ್ಯಕ್ಟಿಂಗ್ ಆಡಿಯನ್ಸ್ ಏನು ಎಂಜಾಯ್ ಮಾಡ್ತಾರೆ ಈ ಸಿನಿಮಾದಲ್ಲಿ? ಎಂಜಾಯ್ ಮಾಡ್ತಾರೆ. ಕಾಮಿಡಿಯಾಗಿ ಸಸ್ಪೆನ್ಸ್ ಎಲ್ಲ ಇದೆ. ತುಂಬ ಎಂಜಾಯ್ ಮಾಡ್ತಾರೆ. ಆಡಿಯನ್ಸ್ ಎಲ್ಲರೂ ಬಂದು ಸಿನಿಮಾ ನೋಡಿ. ನಿಮಗೆ ಏನು ಇಷ್ಟ ಆಯಿತು?